ಈ ಪ್ರತಿಭಟನೆ ವೇಳೆ ಐವಾನ್ ಡಿಸೋಜಾ ಆಡಿದ ಮಾತುಗಳು ಮತ್ತು ರಕ್ಷಿತ್ ಶಿವರಾಮ್ ಆಡಿದ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆದರೆ ಇವರು MLC BJP ನಾಯಕರ ಕಣ್ಣುಗಳನ್ನು ಕೆಂಪಾಗಿಸಿದೆ. ತಕ್ಷಣವೇ ಡಿಸೋಜಾ ರಾಜೀನಾಮೆ ಕೊಡಬೇಕು ಅಂತ ಕೇಸರಿ ಪಡೆ ಆಗ್ರಹಿಸ್ತಾ ಇದೆ. ಇದರ ಮಧ್ಯೆ ಕೈ MLCಗೆ ಒಂದು ಶಾಕಿಂಗ್ ಸುದ್ದಿ ಬಂದಪ್ಪಳಿಸಿದೆ. ಏನು ಅದರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ನಮ್ಮ ಒತ್ತಾಯ ಇದೆ, ಕೂಡಲೇ ಗವರ್ನರ್ ಅವರು ಹಿಂದಕ್ಕೆ ಹೋಗಬೇಕು ಮತ್ತು ಹೋಗದೇ ಇದ್ದರೆ ಯಾವ ರೀತಿ ಬಾಂಗ್ಲಾದೇಶದಲ್ಲಿ ಆಯಿತೋ ಅದೇ ರೀತಿ ಗವರ್ನರ್ ಆಫೀಸಿಗೆ, ಗವರ್ನರ್ ಮನೆಗೆ ನುಗ್ಗತಕ್ಕಂಥ ಕೆಲಸ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಬೇಕಾಗ್ತದೆ. ಐವಾನ್ ವಿರುದ್ಧ ಸಮರ ಸಾರಿದ ಕೇಸರಿ ಸೇನೆ. ಕೈ ಶಾಸಕನ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ. ನಾಲಿಗೆ ಇದೆ ಅಂತ ಮನಸ್ಸಿಗೆ ಬಂದಂತೆ ಬಡಬಡಿಸಿ ಕನಸು ಕಂಡಿದ್ದನ್ನೆಲ್ಲ ಮೈಕ್ ಮುಂದೆ ಒದರಿ ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದ ಕಾಂಗ್ರೆಸ್ MLC ಐವಾನ್ ಡಿಸೋಜಾಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿ ನಾಯಕರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು. ಕಿಂಚಿತ್ತು ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಇದ್ರೆ ತನಿಖೆಗೆ ಹೆದರಬೇಡಿ ಸ್ವಾಮಿ, ತನಿಖೆಗೆ ಹೆದರಬೇಡಿ. ನೀವು ನ್ಯಾಯ ಸಮ್ಮತಿಯಾಗಿದ್ರೆ ತನಿಖೆಗೆ ಆಗತ್ತಿರ್ತೀರಾ, ತನಿಖೆಗೆ ಸಹಕರಿಸಿ. ಆರೋಪ ಮುಕ್ತ ಆದ ನಂತರ ಬೇಕಾದ್ರೆ ಮುಖ್ಯಮಂತ್ರಿನೂ ಆಗಿ ಅಥವಾ ಇನ್ಯಾವುದು ಬೇಕಾದ್ರೆ ಆಗಿ, ನಮ್ಗೇನು ಹೆದರಿಕೆ ಇಲ್ಲ. ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ಕೊಟ್ಟಾಗ ಯಡಿಯೂರಪ್ಪ ರಾಜೀನಾಮೆ ಕೊಡ್ಲಿಲ್ವಾ? ಅವತ್ತೇನು ಹೇಳಿದ್ರೆ ಸಿದ್ದರಾಮಯ್ಯನವರೇ ನಿಮ್ಮ ಪಕ್ಷ. ಆದ್ರೆ ಇವತ್ತೇನು ಹೇಳ್ತೀರಿ? ರಾಜ್ಯಪಾಲವನ್ನು ನುಗ್ತೀವಿ. ಯಾವ ಅಯೋಗ್ಯ ಡಿಸೋಜ್ ಹೇಳ್ತಾನೆ ಅಥವಾ ಕಾಂಗ್ರೆಸ್ಸಿನ ಸಚಿವರು ಹೇಳ್ತವೆ, ನಿಮಗೆ ತಾಕತ್ತಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ಆಗಿದ್ರೆ ನೀವು ನಿಮ್ಮ ಅಪ್ಪನ ಮಕ್ಕಳು ರಾಜಭವನ ನುಗ್ಗ್ರಿ, ನೋಡ್ಕೊಂತೀವಿ ನಾವು ತಾಕತ್ತಿದ್ರೆ ಅಂತ ಹೇಳ್ತೀವಿ. ಐವಾನ್ ಡಿಸೋಜಾ ಮನೆಗೆ ಕಲ್ಲೇಟು. ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾರವರ ಮಂಗಳೂರು ಮನೆಗೆ ದುಷ್ಕರ್ಮಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ನಿಮ್ಮ ಮುಖ್ಯಮಂತ್ರಿಗಳು ರಿಸೈನ್ ಕೊಡದೆ ಅವರು ಕುರ್ಚಿ ಮೇಲೆ ಕೂತಿದ್ದಾರೆ. ಅಲ್ಲಿ ಪ್ರಧಾನಮಂತ್ರಿ ಶೇಖ್ ಹಸೀನಾನನ್ನು ಹೊರತೆಗೆದದ್ದು. ನೀವೀಗ ಏನು ಹೇಳ್ತಿದ್ದೆ ಅಂದ್ರೆ, ನಾವೆಲ್ಲರೂ ಹೋಗಿ ಸಿದ್ದರಾಮಯ್ಯನನ್ನ ಬಾಂಗ್ಲಾದೇಶ ಮಾದರಿಯಲ್ಲಿ ಹೊರತರಬೇಕು ಅನ್ನುವಂತ ಗೌಪ್ಯವಾಗಿ ನಮಗೆ ಸೂಚನೆ ಕೊಡ್ತಿದ್ದಾರೆ ಅನ್ನುವುದು ನಮಗೆ ಬೇಸರ ಆಗ್ತಿದೆ. ಅದನ್ನು ಮಾಡ್ಲಿಕ್ಕೆ ಹೋಗುದಿಲ್ಲ. ಪೊಲೀಸ್ ಯಾರಾದ್ರೂ ಇದ್ರೆ ನೀವು ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ನನಗೂ 5 ನಿಮಿಷ, ನಮಗೂ 5 ನಿಮಿಷ, ಕಲ್ಲು ಹೊಡಿಲಿಕ್ಕೂ 5 ನಿಮಿಷ. ಈಗ ಕಲ್ಲು ಹೊಡಿ ಅಂತ ಹೇಳಿದ್ರೆ 7 ವರ್ಷದ ಕಾರ್ಯಕರ್ತರು ಇದ್ದಾರೆ, ಜೈಲಿಗೆ ಹೋಗ್ಲಿಕ್ಕೆ ರೆಡಿ ಇದ್ದಾರೆ, ಹೊಡೆದಾಕ್ತಾರೆ. ನಮಗೂ 5 ನಿಮಿಷ. ಟೈರ್ ಅನ್ನ ಇಲ್ಲಿ ತಂದು ಹಚ್ಚಲಿಕ್ಕೆ ಇನ್ನೂ 10 ಟೈರ್ ಇದೆ. ಬೇಕಾದ್ರೆ ಕೇಳಿದ್ರು ಮೊನ್ನೆ ಬೆಳಿಗ್ಗೆ ಪೊಲೀಸ್ ಹೇಳಿದ್ರು 10 ಟೈರ್ ಇದೆ. ನೀವು ಟೈರ್ ಅನ್ನ ಅರೆಸ್ಟ್ ಮಾಡೋದ್ರಲ್ಲಿ ನೀವು ಸ್ವಲ್ಪ ಎಕ್ಸ್ಪರ್ಟ್ಸ್. ಈಗ ನೀವು ಬಾಂಗ್ಲಾದೇಶದ ಘಟನೆ ಸಂಬಂಧಪಟ್ಟಂತೆ ಹೇಳಿದ್ರೆ ಅದು ಅಷ್ಟೊಂದು ವಿವಾದ ಆಗ್ತಾ ಇರಲಿಲ್ಲ. ಆದರೆ ರಾಜ್ಯಪಾಲರ ತೆಗೆದುಕೊಂಡು ನಿರ್ಣಯ ಹಿನ್ನೆಲೆಯಲ್ಲಿ ಬಾಂಗ್ಲಾದೇಶದ ಮಾದರಿಯಲ್ಲಿ ದಾಳಿ ಮಾಡ್ತೀವಿ ಅಂತೇಳಿ, ದಾಳಿ ಅನ್ನೋ ಪದ ತಮ್ಮ ಬಾಯಲ್ಲಿ ಬಂದಿದೆಯೋ ಇಲ್ವೋ? ನಾನು ದಾಳಿ ಮಾಡ್ತೇವೆ ಅಂತ ಹೇಳೋದನ್ನು ಹೇಳಿ, ದಾಳಿ ಆಗುವಂಥ ವಿಚಾರಗಳು ಇರಬಹುದು ಅಂತ ಹೇಳಿದೆ. ಆ ದಿವಸ ಅಂದರೆ ಅಲ್ಲಿ ಹೇಗೆ ದಾಳಿ ಆಯಿತೋ ಅದೇ ರೀತಿ ದಾಳಿ ಆಗತಕ್ಕಂಥ ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಡಿ. ಇದಕ್ಕೆ ಏನಾದರೂ ಸನ್ನಿವೇಶಗಳು ಆದರೆ ಕೇಂದ್ರ ಮತ್ತು ರಾಜ್ಯಪಾಲರ ಕಚೇರಿ ಅದಕ್ಕೆ ಜವಾಬ್ದಾರಿ ಆಗ್ತದೆ ಅಂತ ಮಾತನ್ನು ಹೇಳಿದ್ದೇನೆ. ಐವಾನ್ ಡಿಸೋಜಾ ಆಡಿದ ಮಾತುಗಳು ರಾಜ್ಯದಲ್ಲಿ ಭಾರೀ ಚರ್ಚೆಯಾಗ್ತಿದೆ. ಆದರೂ ಕೈ MLC ಜಗ್ಗೋ ಲಕ್ಷಣ ಕಾಣ್ತಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೇಳಿದ್ರಾ ಎಂಬ ಗಂಭೀರವಾದ ಪ್ರಶ್ನೆ ಎದ್ದೇಳ್ತಾ ಇದೆ. ನಿನ್ನೆ ನಿಮ್ಮ ರಿಪಬ್ಲಿಕ್ ಕನ್ನಡಕ್ಕೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮುಡಾಕ್ಕೆ ಬರೆದ ಪತ್ರಗಳು ಸಿಕ್ಕಿದ್ದು ಅಲ್ವಾ? ಇದೇ ವೈಟರ್ ಹಾಕಿರುವಂಥದ್ದು. ಈ ಪತ್ರ ಬೆಳಕಿಗೆ ಬಂದ ಬೆನ್ನಲ್ಲೇ ಮಾಧ್ಯಮಗಳು ಪ್ರಶ್ನೆ ಕೇಳಿದ್ದಕ್ಕೆ ಸಿದ್ದರಾಮಯ್ಯ ನನ್ನ ಪತ್ನಿ ಯಾವುದೇ ಪತ್ರ ಬರೆದಿಲ್ಲ ಅಂತ ಹೇಳಿದರು ಅಲ್ವಾ? ಬಹಿರಂಗವಾಗಿ ಹೇಳಿಕೆ ನೀಡಿದರು. ಆದರೆ ಪಾರ್ವತಿ ಪತ್ರ ಬರೆದ ಬಗ್ಗೆ ಸ್ವತಃ CM ಸಿದ್ದರಾಮಯ್ಯನವರೇ ಉಲ್ಲೇಖ ಮಾಡಿರುವ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಏನದು? ಹಾಗಿದ್ರೆ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ರಾ? ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಬರೆದಿಲ್ಲ ಅಂತ ಹೇಳಿದ್ರಲ್ವಾ? ಮುಡಾ ಬಗ್ಗೆ ಸಿದ್ದರಾಮಯ್ಯಗೆ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ, ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡ್ತಾರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ, ನೋಟಿಸ್ಗೆ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ. ಉತ್ತರದಲ್ಲಿ ಪತ್ನಿ ಪಾರ್ವತಿ ಬರೆದ ಪತ್ರದ ಬಗ್ಗೆ ಉಲ್ಲೇಖ ಮಾಡ್ತಾರೆ. ನಮ್ಮ ಹತ್ರ ಏನು ಹೇಳ್ತಾರೆ? ಪತ್ರ ಬರದೇ ಇಲ್ಲ ಅಂತ ಹೇಳ್ತಾರೆ.
ನಾವು ಡಾಕ್ಯುಮೆಂಟ್ ಕೊಟ್ಟ ನಂತರ ರಾಜ್ಯಪಾಲರಿಗೆ ಬರೆದ ಪತ್ರದಲ್ಲಿ ಪತ್ನಿ ಪತ್ರ ಬರೆದಿರೋ ಬಗ್ಗೆ ಉಲ್ಲೇಖ ಮಾಡಿರ್ತಾರೆ ಸಿದ್ದರಾಮಯ್ಯ. ಎಲ್ಲಿ ಮಾಡಿದ್ದಾರೆ? ತೆಗೆದು ನೋಡಿ, 30ನೇ ಖಂಡಿಕೆಯ 15ನೇ ಅನೆಕ್ಸರ್ನಲ್ಲಿ ಸಿದ್ದರಾಮಯ್ಯ ಉಲ್ಲೇಖ ಮಾಡಿದ್ದಾರೆ. ತಮ್ಮ ಪತ್ನಿ ಕೇಳಿದ್ರು, ಆದರೆ ನಮ್ಮ ಮುಂದೆ ನನ್ನ ಪತ್ನಿ ಪತ್ರವನ್ನೇ ಬರೆದಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಆ ಪತ್ರ ಯಾವುದು, ಈ ಪತ್ರ ಯಾವುದು ಗೊತ್ತಿಲ್ಲ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಮಾತಾಡಿದ್ದನ್ನು ಕೇಳಿಸ್ಕೊಳ್ಳಿ. ಇಲ್ಲಪ್ಪ, ಅದು ಸುಳ್ಳು ಪತ್ರ. ನಾವು ಯಾವುದು ಬರೆದಿಲ್ಲ. ಇವತ್ತಿನವ್ರಿಗೆ ಹೇಳಿದ್ರ? ಪಾದಯಾತ್ರೆ ಮಾಡಿದ್ರಲ್ರಿ, ಹೇಳಿದಾರ? ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾರು? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಗೊತ್ತಾ ನಿಮಗೆ? ಕುಮಾರಸ್ವಾಮಿ ಯಾವತ್ತು ಹಿಟ್ ಅಂಡ್ ರನ್ ಕೇಸ್ ಯಾವುದನ್ನ ಅವರು ಲಾಜಿಕಲ್ ಹಿಡಿ ತಗೊಂಡು ಹೋಗಿದ್ದಾರೆ ಹೇಳಿಯಪ್ಪ ನೋಡೋಣ. ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ. ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ತೆಗೆದು. ಹಾಗಿದ್ರೆ ಸಿದ್ದರಾಮಯ್ಯನವರ ದಾರಿ ತಪ್ಪಿಸ್ತಾ ಇದ್ದಾರೆ ಯಾರಾದರೂ, ಅಥವಾ ಪ್ರಾಬ್ಲಮ್ ಆಗ್ತಾ ಇದೆ ಗೊತ್ತಿಲ್ಲ. ಕೋರ್ಟ್ಗೂ ಸಿದ್ದರಾಮಯ್ಯ ಸುಳ್ಳು ಏನಾದರೂ ಹೇಳಿದ್ರಾ? ಯಾಕಂದರೆ ರಿಟ್ ಅರ್ಜಿಯಲ್ಲೂ ಕೋರ್ಟ್ ಕಣ್ತಪ್ಪಿಸಿದ್ದಾರಂತೆ ಸಿದ್ದರಾಮಯ್ಯ. ಈ ರೀತಿಯ ಆರೋಪಗಳು ಕುಮಾರಸ್ವಾಮಿಯಿಂದ ಕೂಡ ಕೇಳಿ ಬರ್ತಾ ಇದೆ. ರಿಟ್ ಅರ್ಜಿ ಜೊತೆ ಪತ್ನಿ ಪಾರ್ವತಿ ಬರೆದ ಪತ್ರವನ್ನು ಸಲ್ಲಿಸಿದ್ರಂತೆ, ಆದರೆ ಕೋರ್ಟ್ಗೆ ಕೇವಲ ಮೊದಲ ಪುಟವನ್ನು ಸಲ್ಲಿಸಿದ್ರಂತೆ ಸಿದ್ದರಾಮಯ್ಯ. ಪಾರ್ವತಿ ಬರೆದ ಪತ್ರದ 2ನೇ ಪುಟವನ್ನು ಅವರು ಸಲ್ಲಿಕೆ ಮಾಡಲಿಲ್ಲ. ಪಾರ್ವತಿ ಬರೆದ ಪತ್ರದ 2ನೇ ಅಂದರೆ 3ನೇ ಪುಟದಲ್ಲಿ ವೈಟ್ನರ್ ಹಚ್ಚಲಾಗಿದೆ, ಅದು ನಮಗೆ ಸಿಕ್ಕಿದೆ. ಅದರ ಫಸ್ಟ್ ಪೇಜ್ ಕೊಟ್ಟಿದ್ದಾರೆ, 2ನೇ ಪೇಜ್ ಇಲ್ಲ. 2ನೇ ಪುಟ ಸಲ್ಲಿಸಿದ್ರೆ ವೈಟ್ನರ್ ಹಚ್ಚಿದ್ದು ಕೋರ್ಟ್ಗೂ ಕೂಡ ಗೊತ್ತಾಗ್ತಾ ಇತ್ತು. ಆ ವೈಟ್ನರ್ ಸಲ್ಲಿಸಿದ್ದನ್ನು ಸಲ್ಲಿಕೆ ಮಾಡಿಲ್ಲ. ಅಂದರೆ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದು ಸಿದ್ದರಾಮಯ್ಯನವ್ರಿಗೂ ಗೊತ್ತಿತ್ತಾ? ಆ ಪತ್ರದ 1ನೇ ಪೇಜನ್ನು ಮಾತ್ರ ಕೊಟ್ರ? ಪೇಜಿನ 1ನೇ ಪೇಜಲ್ಲಿ ಯಾವುದೇ ಪ್ರಾಬ್ಲಮ್ ಉಂಟಾಗೋದಿಲ್ಲ. 2ನೇ ಪೇಜ್ನಲ್ಲಿ ವೈಟ್ನರ್ ಹಾಕಿರೋದು ಗೊತ್ತಾಗುತ್ತೆ. ಅದನ್ನು ನಾವು ನಿನ್ನೆ ಡಿಸ್ಕ್ಲೋಸ್ ಮಾಡಿದ್ವಿ. ಇಂದ ಆ ಜಾಗವನ್ನು ಕೈ ಬಿಡುತ್ತೆ ಮೂಡ. 1997ರಲ್ಲೂ ಸಿದ್ದರಾಮಯ್ಯ DCM, ಹಣಕಾಸು ಸಚಿವರಾಗಿದ್ದರು. 98ರಲ್ಲೂ JH ಪಟೇಲ್ ಸಂಪುಟದಲ್ಲಿ, ಯಾವಾಗ, ಹೇಗೆ? JH ಪಟೇಲ್ ಸಂಪುಟದಲ್ಲಿ DCM ಆಗಿದ್ದರು ಮತ್ತು ಹಣಕಾಸು ಸಚಿವರಾಗಿದ್ದರು. ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಡೆಲ್ಲಿಗೆ ಹೋಗಿದ್ದರು. ಡಿನೋಟಿಫಿಕೇಶನ್ ಸಂದರ್ಭದಲ್ಲಿ ಇವರು ಉಪಮುಖ್ಯಮಂತ್ರಿ ಆಗಿದ್ದರು. ಇದಕ್ಕೂ ಸಂಬಂಧ ಇದೆಯಾ ಗೊತ್ತಿಲ್ಲ, ಕಾಕತಾಳೀಯನೋ ಗೊತ್ತಿಲ್ಲ. 2001ರಲ್ಲಿ ವಸತಿ ಉದ್ದೇಶಕ್ಕೆಂದು ನಿವೇಶನ ಮಾಡಲಾಯಿತು. 2001ರಲ್ಲಿ 2004ರಲ್ಲಿ ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಅಲ್ವಾ? 2004ರಲ್ಲೂ ಕೂಡ ಸಿದ್ದರಾಮಯ್ಯ DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. ಎಲ್ಲಿ, ಯಾವಾಗ? ಧರಮ್ ಸಿಂಗ್ ಸಂಪುಟದಲ್ಲಿ DCM ಮತ್ತು ಹಣಕಾಸು ಸಚಿವ. ಆಮೇಲೆ ಏನಾಯಿತು? 2005ರಲ್ಲಿ ಕೃಷಿಯೇತರ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಆಗತ್ತೆ. ಆಗಲೂ ಸಿದ್ದರಾಮಯ್ಯ DCM ಆಗಿದ್ದರು, ಹಣಕಾಸು ಸಚಿವರಾಗಿದ್ದರು. ನನಗೆ ಗೊತ್ತಿಲ್ಲ ಇದು ಕಾಕತಾಳೀಯವೋ ಅಥವಾ ಇವರ ಕಾಲದಲ್ಲಿ ಈ ಕೆಲಸ ಆಯಿತು. 2010ರಲ್ಲಿ ತಂಗಿಗೆ ಭೂದಾನ ಮಾಡಿದರು ಮಲ್ಲಿಕಾರ್ಜುನ ಸ್ವಾಮಿ, ಗಿಫ್ಟ್ ಡೀಡ್. ಆಗ ಸಿದ್ದರಾಮಯ್ಯನಾಗಿದ್ದರು, ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿದ್ದರು. ಅಲ್ಲಿ ಭೂದಾನ ಮಾಡೋದಕ್ಕೆ ಏನು ಒತ್ತಡ ಹಾಕಬೇಕು ಅಂತಿಲ್ಲ. 2014ರಲ್ಲಿ ಪರಿಹಾರ ಕೋರಿ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಪತ್ರ ಬರೀತಾರೆ, ನನಗೆ ಕೊಡಿ ಅಂತೇಳಿ. ಇಲ್ಲೆಲ್ಲ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ ನಿವೇಶನ, ನನಗೆ ಪರಿಹಾರ ಕೊಡಿ. ಯಾವಾಗ ಬರೆದಿದ್ದು? 2014ರಲ್ಲಿ. ಆಗ ಸಿದ್ದರಾಮಯ್ಯನಾಗಿದ್ದರು, CM ಆಗಿದ್ದರು. ಇದು ಕಾಕತಾಳೀಯವೋ ಅಥವಾ ಅಧಿಕಾರದ ದುರುಪಯೋಗವೋ ಗೊತ್ತಿಲ್ಲ. 50-50 ಅನುಪಾತದಡಿ ನೀಡುವ ಪರಿಹಾರಕ್ಕೆ ತಿದ್ದುಪಡಿ ತರಲಾಯಿತು. ಆಗಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದರು. ಅದು ಬಿಟ್ಟಾಕಿ ವಿಜಯನಗರದ 3ನೇ ಹಂತದಲ್ಲಿ 14 ಸೈಟ್ ಕೊಡಬೇಕು ಅಂತೇಳಿ ಡಿಸೈಡ್ ಆಯ್ತಲ್ಲ, ಆಗ ಯತೀಂದ್ರ ಸಿದ್ದರಾಮಯ್ಯ ಶಾಸಕರಾಗಿದ್ದರು ಮತ್ತು ಮುಡಾ ಸಭೆಗೆ ಹೋಗಿದ್ದರು ಮತ್ತು ಮುಡಾ ಸಭೆ ಮೆಂಬರ್ ಆಗಿದ್ದರು. ತನ್ನದೇ ಫ್ಯಾಮಿಲಿಗೆ 14 ಸೈಟ್ ಕೊಡುವಂತಹ ಮೀಟಿಂಗಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಇದು ಕಾಕತಾಳೀಯವೋ ಅಥವಾ ಅಧಿಕಾರದ ದುರುಪಯೋಗ?